So this vlog is like flopped one. ಎಲ್ಲ ಜಗಳ ಮಾಡ್ಕೊಂಡು ಡಮ್ ಅನ್ಸಿದಿರಿ. ಶೈನ್ ಆಗಿ ಗೋಲ್ಡ್ ಕಲರ್ ತಿಪ್ಪೆ ಗುಂಡಿ ತೋರಿಸ್ತಾರೆ. ಫುಲ್ ನೋಡಿದ್ದೀರಾ, ಅವ್ರಿಗೆಲ್ಲ ಥ್ಯಾಂಕ್ ಯು. ಯಾರ್ಯಾರು ನೋಡಿಲ್ಲ ಅವ್ರಿಗೆಲ್ಲ ಹೇಟ್ ಯು. ನಿಮ್ಮೆ ತೆಗೆಯೋದು. ಹಾಯ್, ಹಲೋ ಎವ್ರಿವನ್, ದಿಸ್ ಆರೋಹಿ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಾನು ಆಲ್ ಆಫ್ ಎ ಸಡನ್ ಊರಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅವಾಗವಾಗ ಹೋಗ್ತಾ ಇರ್ತೀನಿ. ಇಟ್ಸ್ ಲೈಕ್ ಮೈ ಟೈಮ್ ಪಾಸ್, ಒಂದು ನೇಚರ್ನ ನೋಡೋದಕ್ಕೆ, ಒಂದು ಮೈಂಡ್ ರಿಲ್ಯಾಕ್ಸ್ ಆಗೋದಕ್ಕೆ. ಆ್ಯಂಡ್ ನನ್ನ ಮಮ್ಮ ಕೂಡ ಊರಲ್ಲೇ ಇರೋದ್ರಿಂದ ಸೊ ಆವಾಗ ವಿಸಿಟ್ ಕೊಡ್ತಾ ಇರ್ತೀನಿ. ಬಟ್ ನಾನು ಇವತ್ತೊಂದು ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಆ ವ್ಲಾಗಲ್ಲಿ ನಾನು ಈ ಹಳ್ಳಿ ಮನೆಗಳಿರುತ್ತೆ ಗೊತ್ತಾ, ಸೊ ಹಳ್ಳಿ ಮನೆಗಳನ್ನ ತೋರಿಸೋಣ ಅಂತ ಅಂದ್ಕೊತಾ ಇದ್ದೀನಿ. ಅಫ್ಕೋರ್ಸ್ ಎಲ್ಲರಿಗೂ ತುಂಬ ಜನ ನೋಡಿರ್ತಾರೆ, ಗೊತ್ತಿರುತ್ತೆ. ಬಟ್ ನಾನು ಯಾಕೆ ಇವತ್ತು ಅದನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಅಂದರೆ, ಸೊ ಇವಾಗಿನ ಹಳ್ಳಿಗಳಲ್ಲಿ ಮನೆಗಳು ತುಂಬ ಮಾಡ್ರನೈಸ್ ಆಗೋಗಿದೆ. ಸೊ ನಮ್ಗಳ ಸಿಟಿಯಲ್ಲಿ ಏನೇನಿರುತ್ತೆ, ಸ್ಟವ್ ಇರುತ್ತೆ, ಫ್ರಿಡ್ಜ್ ಇರುತ್ತೆ, ಡೈನಿಂಗ್ ಟೇಬಲ್ ಇರುತ್ತೆ, ಎಲ್ಲ ಅಲ್ಲಿರುತ್ತೆ. ಸೊ ಮಾಡ್ರನೈಸ್ ಮಾಡ್ಕೊತಾ ಇದ್ದಾರೆ. ಬಿಕಾಸ್ ಆಬ್ವಿಯಸ್ಲಿ ಅವ್ರಗಳಿಗೂ ಲೈಕ್ ಅವಶ್ಯಕತೆ ಇರೋ ಥಿಂಗ್ಸ್ ಇವಾಗಿನ ಜನ್ರೇಷನ್ಗೆ ಸೊ ಮಾಡ್ರನೈಸ್ ಮಾಡ್ಕೊತಾ ಇದ್ದಾರೆ. ನಾನು ಅಂದ್ಕೊಂಡೆ ಏನೂ ಮಾಡ್ರನೈಸ್ ಮಾಡ್ದೇ ರಾ ಆಗಿ ಹಳ್ಳಿ ಮನೆ ಆವಾಗಿನ ಕಾಲದಲ್ಲಿ ಹೇಗಿತ್ತು, ಸೊ ಅಂಥ ಹಳ್ಳಿ ಮನೆನ ತೋರಿಸೋಣ ಅಂತ. ಸೊ ನಾನು ಯೋಚನೆ ಮಾಡಿದಾಗ ನನ್ನ ಊರಲ್ಲೇ ಅಂಥ ಹಳ್ಳಿ ಮನೆ ಇದೆ, ನನ್ನ ರಿಲೇಟಿವ್ದೇ ಒಬ್ರದ್ದಿದೆ. ಸೊ ಆ ಮನೆನ ಇವತ್ತು ನಾನು ನಿಮಗೆ ತೋರಿಸೋಣ ಅಂದ್ಕೊಂಡೆ. ಸೊ ಆ ಮನೆಗೆ ಹೋಗಿ ಇದು ಮಾಡೋಣ ಅಂತ. ಸೊ ನಾನು ತುಂಬ ದಿನ ಆಯಿತು ಆ ಮನೆಗೆ ಹೋಗಿಲ್ಲ. ಬಟ್ ಇವತ್ತು ವೀಡಿಯೋ ಮಾಡೋದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ತೊಟ್ಟಿ ಮನೆ ಅಂತಾರೆ ಗೊತ್ತಾ, ಸೊ ಇಟ್ಸ್ ಲೈಕ್ ಅದು ಒಂದು ತೊಟ್ಟಿ ಮನೆ. ಸೊ ಅದನ್ನು ನಿಮಗೆ ತೋರಿಸ್ಕೊಂಡು ಬರೋಣ ಅಂದ್ಕೊಂಡೆ. ಕೊಡಕೆ ತೊಟ್ಟಿ ಮನೆ, ಏನು ಹಸುಗಳೆಲ್ಲ ಕಟ್ಟಾಕಿರ್ತಾರೆ. ಸೊ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಹರ್ಷಿತಾ ಮನೆ ಅಂತೂ ತೋರ್ಸೋಕ್ಕಾಗಲ್ಲ, ಹರ್ಷಿತಾ ಮನೆಯೂ ಮಾಡ್ರನೈಸ್ ಆಗೋಗಿದೆ. ಸೊ ಇವತ್ತು ನಿಮಗೆ ಅಂಥ ಮನೇನ ನಿಮಗೆ ತೋರಿಸ್ತೀನಿ, ಆಯಿತಾ? ಓಕೆ ಬನ್ನಿ. ನಾನು ಸ್ವಲ್ಪ ಲೈಕ್ ಇನ್ನು ರೆಡಿ ಆಗಿಲ್ಲ, ನಾನು ಇನ್ನು ಅಯನ್ ಮಾಡ್ಕೊಳ್ಬೇಕು ನನ್ನ ಬಟ್ಟೆನ. ಸೊ ರೆಡಿಯೆಲ್ಲ ಆಗಿಬಿಟ್ಟು ನಾನು ಹೊರಡ್ತೀನಿ, ಓಕೆನಾ? ಸೊ ಇವಾಗ ನಾನು ಸಿಂಪಲಾಗಿ ಒಂದು ಟೀ ಶರ್ಟ್ ವಿತ್ ಪ್ಯಾಂಟ್ ವೇರ್ ಮಾಡ್ತಾಯಿದ್ದೀನಿ. ಲೈಕ್ ಫ್ಲೆಕ್ಸಿಬಲ್ ಆಗಿ ಆರಾಮಾಗಿ ಓಡಾಡೋ ಥರ ಇರಬೇಕು. So let's get ready and let's get out from here. 1 hour later. ಸೊ ನಾನು ಊರು ರೀಚ್ ಆಗಿದ್ದೀನಿ. ಹರ್ಷಿತನ ಮುಂದೆ ಕೂತಿದ್ದೀನಿ. ಹಾಯ್ ಹೇಳು ಹರ್ಷಿತಾ. ಹಾಯ್. ಪಾಪ ಅವಳು ಫುಲ್ಲು ಬೇಸತ್ತೋಗಿದ್ದಾಳೆ. ಅವ್ರ ಮನೇಲಿ ಕೆಲಸ ನಡೀತಾ ಇರೋದ್ರಿಂದ ಕೂದಲು ಕೂಮ್ ಮಾಡೋಕ್ಕೂ ಟೈಮ್ ಇಲ್ಲ ಹರ್ಷಿತಾ. ಆದರೂ ಚೆನ್ನಾಗಿ ಕಾಣ್ತಾ ಇದೆಯಾ, ಸುಮ್ಮನಿರು. ನನ್ನ ಆಲ್ಬಮ್ ಎಂಗೇಜ್ಮೆಂಟ್ ಆಲ್ಬಮ್ ನೋಡ್ತಾ ಇದ್ದಾಳೆ. ಮಾಡ್ಬಿಟ್ಟವ್ರಲ್ವಾ, ಥರನೇ ಕಾಣ್ತಾ ಇಲ್ಲ. ಸುವರ್ಣಟಿ ಹೊಡೆಯವರ ನಿಂತವ್ರು ಕಾಣ್ತಾರೆ. ತಪ್ಪಾಗ್ಬಿಟ್ಟು ಒಂದೇ ಸೈಜ್ ಒಂದೇ ಸೈಜ್. ಅರವತ್ತೊಂದು 22 ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ನಂಬರ್ ಹೇಳ್ತಾ ಇದ್ದಾರೆ. 50. ಸರಿ ರಾಜೇಶ ಮಾಡಕತ್ತಿದಿರಲ್ಲ, ಹುಡಿ ಇನ್ನೊಂದ್ಸತಿ ಹುಡಿ. ತೂತಾಗೋಯ್ತು, ತಗೊಳ್ಳಿ. ನನಗೋಸ್ಕರ ಹರ್ಷಿತ ಪಾಪ ಎಳ್ನೀರೆಲ್ಲ ಕೊಚ್ಕೊಡ್ತಾ ಇದ್ದಾಳೆ. ಇವಾಗ ತಗೊಳ್ಳಿ. ನನ್ನ ಇದು ಮನೇಲೆಲ್ಲ ಸ್ಟ್ರಾ ಎಲ್ಲ ಸಿಗಲ್ಲ. ಅರ್ಧ ಚೆಲ್ಲೋಗುತ್ತಾ. ಹಿಂಗೆ ಕುಡಿದ್ರೆ ಉದ್ಧಾರ, ಹೊಟ್ಟೆಗರ್ದ ನೆಲಕ್ಕರ್ದ. ಬಿಸಿಲಲ್ವಾ ಸ್ವಲ್ಪ, ಅದಕ್ಕೂ ಕ್ಯೂರಿಂಗ್ ಮಾಡ್ತೀನಿ. ಎಳ್ನೀರಲ್ಲಿ ಕ್ಯೂರಿಂಗ? ನೀರಲ್ಲಿ ಮಾಡ್ತಾರೆ. ತುಂಬ ನೀರಿದೆ ಇದರಲ್ಲಿ.
ಗಂಜಿ ಇಲ್ಲ. ಲಿಪ್ಸ್ಟಿಕ್ ಹಾಕಿದೀನಿ ತಾನೆ, ಹಾಕಿದ್ಮೇಲೆ ಆಗ್ಲೇಬೇಕು. ತೆಂಗಿನಕಾಯಿಗೆ ಲಿಪ್ಸ್ಟಿಕ್ ಓಡಿ ಓಡಿ ಓಡಿ. ಓ ಎಷ್ಟು ಶಕ್ತಿ ಇದೆ ಅಷ್ಟು ನನಗೆ. ಏನೂ ಇಲ್ಲ ಅನ್ಸೋದು ಅದರಲ್ಲಿ. ಇದೆಲ್ಲ ಹರ್ಷಿತಾನೆ ಅಂತ ಹಿಡ್ದಿರೋದು. 80 ಕಾಯಿ ಹರ್ಷಿತಾ. 80. ನಾನು ಹಿಡ್ದಿರೋದು. ನನ್ನ ಮೇಲೆ ಆಣೆ ಇಟ್ಟು. ನೀರೆಲ್ಲ ಹೊಟ್ಟೋಗಿದಲ್ಲ. ಈ ನೀರಲ್ಲಿ ಪಾತ್ರೆ ತೊಳೆಯೋಕ್ಕಾಗುತ್ತಾ? ತೊಳೆಯುವಲ್ವ? ತೊಳೆಯಲ್ಲ. ಇಲ್ಲಿ ತನಕ ಬರ್ತಿತ್ತಲ್ವಾ? ಇಲ್ಲಿ ತನಕ ಹೊಳೆ ಎಲ್ಲ ನೀರಿದೆ, ಇಲ್ಲಿ ಯಾಕೋ ನೀರಿಲ್ಲ? ಹೊಳೆ ಎಲ್ಲ ನೀರಿದೆ, ಇಲ್ಲಿ ಯಾಕೆ ನೀರಿಲ್ಲ? ಎಲ್ಲಿ ಅಲ್ಲ ನಿಂಬೆಹಣ್ಣು ಗಿಡ ಹಾಕ ನಮ್ದು ಎಷ್ಟು ಬಿಟ್ಟೈತೆ ಅಂತ. ನಿಂಬೆಹಣ್ಣ ಇಲ್ಲೇ ಆ್ಯಕ್ಚುಲಿ ಮಿನಿ ವೆಜಿಟೇಬಲ್ಸ್ ಬೆಳೆಯೋದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಲೆಮನ್ನು ಮತ್ತು ಕರ್ಬೇವಿನ ಸೊಪ್ಪು. ಎಲ್ಲಿ ನಿಮ್ಗೊಂದು ಸ್ವಲ್ಪ ಕಿತ್ ಮಾಡಿ. ಎಷ್ಟು ಚೆನ್ನಾಗಿ ಬಿಟ್ಟಿದಲ್ವಾ? ಗಿಡ ಹಾಕಿದ್ದೀರಲ್ಲ, ಸೀರಿಯಸ್ಲಿ ನಮ್ಮ ಮನೇಲಿ ಇದ್ದಿದ್ದು ನಾವು ಜಗಳ ಕೊಚ್ಚಾಕ್ಬಿಟ್ಟಿದ್ದೀನಿ. ಮಚ್ಚಲ್ಲಿ ಎಷ್ಟು ಬಿಟ್ಟಿದೆ ನೋಡು. ಇನ್ನೂ ತುಂಬಾ ಇತ್ತು, ಎಲ್ಲ ಕಿತ್ತಿ ಬಾಕ್ಸ್ ಹಾಕಿ ಮಡಗಿದೀವಿ ಹಣ್ಣಾಗ್ಲಿ ಅಂತ. ಅಲೋವೆರಾ ಗಿಡ ಆಯ್ತಾ? ಅದು ಇವಾಗ ಹೋಯ್ತು, ಎಲ್ಲ ಡಮ್ ಅನ್ಸ್ಬಿಟ್ಟಿದ್ದೀನಿ. ಅಲ್ಲಿ ಚಿಕ್ಕ ಚಿಕ್ಕದು ಐತೆ, ಬೇಕಾದ್ರೆ ಕಿತ್ಕೊಂಡು. ಇಲ್ಲಿದೆ ಅಲೋವೆರಾ. ಕರ್ಬೇವಿದೆ. ಕರ್ಬೇವು ಸ್ವಲ್ಪ ಯಾವುದು ಚೆನ್ನಾಗಿಲ್ಲ. ಇಲ್ಲೆಲ್ಲ ಟ್ರ್ಯಾಕ್ಟರ್ಗಳೆಲ್ಲ. ಇದೆ ತೊಂಡೆಕಾಯಿ ಅನ್ನೋದು. ಇಲ್ಲ, ಇದು ಜ್ಯೂಸ್ ಮಾಡ್ತಾರಲ್ಲ, ಜ್ಯೂಸ್ ಹಣ್ಣು ಅದಿದಾ? ದಿನ ಬೆಳಿಬೇಕಾ? ಮೆಹಂದಿ ಸೊಪ್ಪು ರುಬ್ಕೊಳ್ಳೋದ? ಅದು ಅಷ್ಟೇನಾ? ಬೇಕಾ? ಮಿಕ್ಸಿಯಲ್ಲಿ ರುಬ್ಬೋದಾ? ಮಿಕ್ಸಿಯಲ್ಲಿ ರುಬ್ಬಿಟ್ಟು ತಲೆಗಚ್ಕೊಳ್ಳೋದು, ತಂಪು. ಅಂದ್ರೆ ಅದೇ ಸೇಮ್ ಕಲರ್ ಎಲ್ಲ ಬರುತ್ತೆ? ಕಲರ್ ಅಂತ ಅಂದ್ರೆ ಮಾಮೂಲಿ ಒಂಥರ ಶೈನ್ ಆಗಿ ಗೋಲ್ಡ್ ಕಲರ್. ತಿಪ್ಪೆಗುಂಡಿ ತೋರಿಸ್ತಾರೆ. ಎಲ್ಲ ತೋರಿಸ್ಬೇಕನೆ ಅಲ್ಲಿ ಅಂದ್ರೆ ಇದೆಲ್ಲ ಕಾಮನ್ ಅಲ್ವಾ? ಇದೊಂದು ಸಿರಿ ಉಣಾಕಿದ್ದು. ಇಲ್ಲಿ ಎಲ್ಲ ಕಲ್ಲು ಹಾಕ್ಬಿಟ್ಟವ್ರೆ. ಹಾಕಿದ್ದೀರಾ? ನಾನು ನಮ್ಮ ಸಿರಿ ನೆನಪಿಕೆ ಅಂತ ಕಲ್ಲು ಹಾಕಿದ್ಯಲ್ಲ. ಇದು ಇದು ನಮ್ಮ ಸಿರಿ ಸಮಾಧಿ. ಆ್ಯಕ್ಚುಲಿ ಒಂದು ಬೆಕ್ಕಿತ್ತು, ಸತ್ತೋಯ್ತು. ಅದನ್ನು ತಾನೆ. ಅದಾದ್ಮೇಲೆ ನಿಮ್ಗೆ ಯಾವುದು ತಂದಿಲ್ವಾ? ಇಲ್ಲಿ ಕನಕಾಂಬರ. ಕನಕಾಂಬರ ಚೆನ್ನಾಗಿ ಬಿಡುತ್ತೆ ಅದು ಕನಕಾಂಬರ. ಇದು ಮಲ್ಗೆ ತಾನೆ? ಮಲ್ಗೆ ಅಲ್ಲ, ಅದು ಯಾವುದೋ ಜಾಜಿನೂ ಅದು ಯಾವುದೋ ಅಂತಾರೆ. ವೈಟು ನಮ್ಮನೇಲಿ ಪಾಟ್ ಇತ್ತು. ಇದು ಆಯ್ತು ಇಲ್ಲ. ಇವಾಗ ಬಂದು ನೀನು ಒಂದು ಪೋಟು ಕಾಣಿಸಲ್ಲ. ಎಲ್ಲ ಜಗಳ ಮಾಡ್ಕೊಂಡು ಡಮ್ ಅನ್ಸಿದಿರಿ. ಕಂಟ್ರೋಲ್. ಮನುಷ್ಯರು ಸಿಗ್ಲಿಲ್ಲ, ಅದಕ್ಕೆ ಅದನ್ನು ಕೊಚ್ಚಿಬಿಟ್ಟಿದ್ದೀನಿ. ಇಲ್ಲ ಇಲ್ಲ ಇಲ್ಲ, ಹರ್ಷಿತಾ ಮನೇಲಿ ಫುಲ್ ವರ್ಕ್ ನಡೀತಾ ಇದೆ. ಹರ್ಷಿತಾ ಬೇಡ ಮನೆ ತೋರಿಸೋದು ಅಂತಿದ್ದಾಳೆ. ಅದು ಇದು ಎಲ್ಲ ಕಡೆ ಬರ್ತದೆ. ಇಲ್ಲೆಲ್ಲ ಕೆಲಸ ನಡೀತಾ ಇದೆ, ಅದಕ್ಕೆ ಫುಲ್ ಮನೆಯೆಲ್ಲ ಫುಲ್ ಮೆಸಪ್ ಆಗಿದೆ. ಕಿಚನಲ್ಲೆಲ್ಲ ಕೆಲಸ ನಡೀತಾ ಇದೆ. ನಿನ್ನೆ ತೆಗೆಯೋದು ಅದಕ್ಕೆ. ಐಮ್ ಸೋ ಸಾರಿ. ನಾನು ನಿಮ್ಗೆ ಹೇಳ್ದಂಗೆ ನಾನು ಲೈಕ್ ಕಂಪ್ಲೀಟ್ ಹಳ್ಳಿ ಮನೆ ಆ ಥರ ತೋರ್ಸೋಕ್ಕಾಗಿಲ್ಲ. ಬಿಕಾಸ್ ನಾನು ವಾಪಸ್ ಬಂದುಬಿಟ್ಟೆ ಊರಿಂದ. ಬಿಕಾಸ್ ಆ ಮನೆಯಲ್ಲೇನೋ ವುಡ್ ವರ್ಕ್ ಏನೋ ನಡೀತಿತ್ತಂತೆ. ಸೊ ಅದಕ್ಕೆ ನಾವು ಹೋಗೋದಕ್ಕೆ ಆಗಲಿಲ್ಲ. ಎನಿವೇಸ್ ನಾನು ನೆಕ್ಸ್ಟ್ ಟೈಮ್ ಹೋದಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ದಿಸ್ ವ್ಲಾಗ್ ಇಸ್ ಲೈಕ್ ಫ್ಲಾಪ್ಡ್ ಒನ್. ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. ಸೊ ಎನಿವೇಸ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಯಾವ ದೇವಸ್ಥಾನ ಅಂದರೆ ಒಬ್ವಿಯಸ್ಲಿ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ. ಆ್ಯಂಡ್ ಐ ಆಮ್ ಗೋನ್ ಕಂಟಿನ್ಯೂ ದಿಸ್ ವ್ಲಾಗ್. ನಾನು ಹೋಗಲ್ಲಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಟೆಂಪಲ್ಗೆ ಹೋಗಿ ಲೈಕ್ ಲೈಟ್ ಗ್ರಾಸರಿ ಶಾಪಿಂಗ್ ಇದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂದ್ಕೊತಾ ಇದ್ದೀನಿ. ಸೊ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಬನ್ನಿ.
ಸೊ ಆರಾಮಾಗಿ ಇವಾಗ ದೇವ್ರ ದರ್ಶನ ಆಯಿತು. ಆ್ಯಕ್ಚುಲಿ ನಾನು ಬಂದಿರೋದು ಇವಾಗ ಆಲ್ರೆಡಿ 1 o'clock ಆಗಿಬಿಟ್ಟಿದೆ. ನನಗೆ ಭಯನೂ ಇತ್ತು, ಒಂದು ಟೆಂಪಲ್ ಏನಾರು ಕ್ಲೋಸ್ ಆಗಿಬಿಟ್ಟಿರುತ್ತೆ ಹಂಗೆ ಹಿಂಗೆ ಅಂತ. ಬಟ್ ಇವತ್ತು ದೇವ್ರ ವಾರ ಆಗಿರೋದ್ರಿಂದ ಓಪನ್ ಇತ್ತು. ಸೊ ಆರಾಮಾಗಿ ದರ್ಶನ ಕೂಡ ಆಯಿತು. ಸೊ ಇಷ್ಟ ಆಯಿತು. A few moments later. ಆ್ಯಕ್ಚುಲಿ ನಾನಿಲ್ಲಿ ಏನೇನೋ ಸಾಮಾನು ತೊಗೊಳ್ಬೇಕಂದ್ಬಿಟ್ಟು ರಿಲಯನ್ಸ್ ರೀಚ್ ಆದೆ. ಇಲ್ಲಿ ಕಾರ್ಗಳು ಪಾರ್ಕ್ ಮಾಡಿದ್ರೆ ನೋಡಿದ್ರೇ ಗೊತ್ತಾಗುತ್ತೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಎಷ್ಟು ವೆಹಿಕಲ್ಸ್ ಬಂದು ನಿಂತಿದೆ. ನಾನು ತೊಗೊಳ್ಳೋ 1-3 ಸಾಮಾನಿಗೆ ಎಷ್ಟು ಲೇಟ್ ಆಗುತ್ತೋ ಏನೋ. ಐ ಹೋಪ್ ಬೇಗ ಬೇಗ ಎಲ್ಲ ಎತ್ಕೊಂಡು ಆಚೆ ಬರ್ತೀನಿ ಅಂತ. ಈ ಬಿಲ್ಲಿಂಗ್ ಕೌಂಟ್ರಲ್ಲೇ ತುಂಬ ಲೇಟ್ ಆಗುತ್ತೆ, ಇಷ್ಟೊಂದು ವೆಹಿಕಲ್ಸ್ ಇರೋದ್ರಿಂದ. ಸೊ ನೋಡೋಣ ಎಷ್ಟೊತ್ತು ತೊಗೊಳುತ್ತೆ ಅಂತ. ಆ್ಯಕ್ಚುಲಿ ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ. ಲೈಕ್ ನೀವೇ ನೋಡ್ಬೋದು, ಲೈಕ್ ಇದು ತುಂಬ ದೊಡ್ಡದಾಗಿರೋದ್ರಿಂದ ಅಷ್ಟು ಜನ ಕಾಣಿಸ್ತಾರೆ. ಬಟ್ ಜನ ಇದ್ದಾರೆ ಎಲ್ಲ ಕಡೆ, ಲೈಕ್ ಆಲ್ ಸಿ. ಆ್ಯಂಡ್ ನಾನಿಲ್ಲಿ ಮುಖ್ಯವಾಗಿ ನ್ಯೂಸ್ಲಿ ತೊಗೊಳ್ಳೋಣ ಅಂತ ಬಂದಿದ್ದು. ನನ್ನ ಬ್ರೇಕ್ಫಾಸ್ಟ್ಗೆ ಪ್ರಾಬ್ಲಮ್ ಆಗ್ತಾಯಿತ್ತು, ಲೈಕ್ ಸ್ಕಿಪ್ ಮಾಡ್ತಾಯಿದ್ದೆ. ಸೊ ಎಲ್ಲ ಬಂದು ಸ್ಟಾಕ್ ಮಾಡೋಣ ಅಂದ್ಬಿಟ್ಟು ಶಾಪಿಂಗ್ ಹರ್. ಬಟ್ ಐ ಕುಡಂಟ್ ಫೈಂಡ್ ನ್ಯೂಸ್ಲಿ. ಅದನ್ನು ತೊಗೊಳ್ಳೋಣ ಅಂದ್ಬಿಟ್ಟು ತುಂಬ ಎಕ್ಸ್ಟ್ರಾ ಥಿಂಗ್ಸ್ನು ಬೈ ಮಾಡಿದ್ದೀನಿ, ವಿಚ್ ವಾಸ್ ನಾಟ್ ಆನ್ ಮೈ ಲಿಸ್ಟ್. ಥಿಂಗ್ಸ್ ಆಲ್ ಟಿಶ್ಯೂಸ್, ವೆಟ್ ಟಿಶ್ಯೂಸ್, ರೋಸ್ ವಾಟರ್. ಫೈನಲಿ ಗಾಟ್ ದ ನ್ಯೂಸ್ಲಿ ತೊಗೊಳಕ್ಕೆ ಇಷ್ಟೆಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲೊಂದು ತವಾ ನೋಡಿದೆ, ಐ ಲವ್ಡ್ ಇಟ್, ದ ವೇ ದ ಕ್ವಾಲಿಟಿ ಇಟ್ ಈಸ್. ಆ್ಯಂಡ್ ಆಬ್ವಿಯಸ್ಲಿ ದ ಪ್ರೈಸ್ ಇಸ್ ಆಲ್ಸೋ ಲೈಕ್ 2,000 rupees, 1,400. ಬಟ್ ಐ ಲವ್ಡ್ ಇಟ್. ನಂಗೆ ಈ ಥರ ಗ್ರಾಸರಿ ಶಾಪಿಂಗ್, ಈ ಥರ ಎಲ್ಲ ಶಾಪಿಂಗ್ ಬಂದಂಗೆ ಏನು ಅನಿಸುತ್ತೆ ಗೊತ್ತಾ? ಐ ಆಮ್ ರನ್ನಿಂಗ್ ಅ ಹೌಸ್ ಅನಿಸುತ್ತೆ. ಅಂದರೆ ನಾನೇ ನನ್ನ ಮನೇನ ನಡೆಸ್ತಾ ಇದ್ದೀನಿ ಅನಿಸುತ್ತೆ. ಬಟ್ ಇದರಲ್ಲಿ ತೊಗೊಂಡೋಗಿದ್ದು ನನ್ನ ಅರ್ಧ ವಸ್ತುಗಳು ಮಾತ್ರ ಯೂಸ್ ಮಾಡೋದು. ಅಂದರೆ ಇಟ್ಸ್ ಟೈಮ್ ಬಂದಾಗ ಎಲ್ಲ ವಸ್ತುಗಳು ಯೂಸ್ ಆಗುತ್ತೆ. ಬಟ್ ಐ ಫೀಲ್ ಲೈಕ್ ಎಲ್ಲ ಬೇಕು, ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂದ್ಬಿಟ್ಟು ಎಲ್ಲ ಎತ್ಕೊಂಡು ಹೊಟ್ಟೋಗಿರ್ತೀನಿ, ಎಲ್ಲ ಸ್ಟಾಕ್ ಮಾಡಿರ್ತೀನಿ. ದಟ್ ಈಸ್ ವಾಟ್ ಹ್ಯಾಪನ್ಸ್. ಬಟ್ ಈ ಸತಿ ಬಂದಾಗ ಏನೇನು ಮುಖ್ಯವಾಗಿ ಬೇಕೋ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಬಿಲ್ಲಿಂಗ್ ಕೌಂಟರ್ಸು ಫಿಲ್ ಆಗಿದೆ. ಐ ಆಮ್ ಆಲ್ಸೋ ವೇಟಿಂಗ್ ಇನ್ ಲೈನ್. ಇನ್ನೂ ಇಬ್ಬರದ್ದು ಬಿಲ್ಲಿಂಗ್ ಆಗಬೇಕು. ನೋಡಿ, ತೊಗೊಂಡಿರೋದು ಇಷ್ಟು ಸಾಮಾನಿಗೆ ಆಲ್ಮೋಸ್ಟ್ 1,000 rupees. ಏನಿಲ್ಲ ಅದರ ಟಿಶ್ಯೂ ಪೇಪರ್ಸ್ ಅದು ಇದು ಅಂತ. ಇದೆಲ್ಲ ಹೇಗೆ ಅಂದರೆ ಇದೆಲ್ಲ ಒಂಥರ ಅಡಿಕ್ಷನ್ ಥರ. ಈ ಗೇಮ್ ಆಡ್ಬೇಕಾದ್ರೆ ಅಡಿಕ್ಷನ್ ಆಗುತ್ತಲ್ಲ, ಅಥವಾ ಸೀರೀಸ್ ನೋಡ್ಬೇಕಾದ್ರೆ ಅಡಿಕ್ಷನ್ ಆಗುತ್ತಲ್ಲ, ಸೊ ಆ ಥರ ಇದೆಲ್ಲ. ಈ ಪ್ರಾವಿಷನ್ ಸ್ಟೋರ್ಗೆ ಹೋದಾಗ ಬೈ ಮಾಡೋದು ಒಂಥರ. ನಮ್ಗೆ ಏನೇನು ಪರ್ಟಿಕ್ಯುಲರಾಗಿ ಬೇಕಂತ ತೊಗೊಂಬರ್ತೀವಿ. ಈ ದೊಡ್ಡ ರಿಲಯನ್ಸ್, ದೊಡ್ಡ ಗೋಡನ್ ಈ ಮಾಲ್ಸ್ಗಳಿಗೆ ಹೊರಟೋಗ್ಬಿಟ್ರೆ ಇಟ್ಸ್ ಲೈಕ್ ಅಡಿಕ್ಷನ್. ಶಾಪಿಂಗ್ ಈಸ್ ಆಲ್ಸೋ ಅಡಿಕ್ಷನ್ ಅನ್ನೋ ಥರ. ಬೇಕಾಗಿದ್ದು ಬೇಡದಿದ್ದು ಎಲ್ಲ ತೊಗೊಂಬರ್ತೀವಿ. ಸೊ ಫೈನಲಿ ಈ ಪರ್ಚೇಸಿಂಗ್ ಎಲ್ಲ ಆಯಿತು. ನಾವು ಊಟ ಮಾಡಿಲ್ಲ, ತುಂಬ ಹೊಟ್ಟೆ ಹಸಿತಿದೆ. ಬಟ್ ಇದನ್ನು ತುಂಬ ಒಂದು ವೀಕಿಂದ ತಳ್ಕೊಂಡು ಬರ್ತಾಯಿದೆ, ಹೋಗಿ ತೊಗೊಂಡು ಬರಬೇಕು ಅಂತ. ಬಟ್ ಅದಕ್ಕೇ ಇವತ್ತು ಊಟ ಸ್ವಲ್ಪ ಲೇಟಾಗಿ ಪರವಾಗಿಲ್ಲ, ಹೋಗಿ ತೊಗೊಂಬಂದ್ಬೇಡ ಅಂದ್ಬಿಟ್ಟು ನೋಡಿ ಫೈನಲಿ ಐ ಡನ್ ಸೋಲೋ ಶಾಪಿಂಗ್ ಬಂದಿದ್ದೀನಿ. ಇದೊಂಥರ ಚೆನ್ನಾಗಿರತ್ತೆ, ಒಂಥರ ಇದಾಗತ್ತೆ. ಸೊ ಆವಾಗವಾಗ ಒಬ್ಬರೇ ಓಡಾಡೋದು ಏನೂ ಅನಿಸಲ್ಲ. ಬಟ್ ಯಾರಾದ್ರೂ ಜೊತೆಗಿದ್ದಾಗ ಸ್ವಲ್ಪ ಮಾತಾಡಿಕೊಂಡು ಜೋಗಿಗೆ ಮಾಡ್ಕೊಂಡು ಶಾಪ್ ಮಾಡ್ಕೊಂಡು ಹೋಗೋದು ಇನ್ನೂ ಚೆನ್ನಾಗಿರುತ್ತೆ. ಸೊ ಇಲ್ಲಿಗೆ ನನ್ನ ಬ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಈ ವ್ಲಾಗ್ನ ಫುಲ್ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು. ಯಾರ್ಯಾರು ನೋಡಿಲ್ಲ ಅವ್ರಿಗೆಲ್ಲ ಹೇಟ್ ಯು. ಸೊ ಸಿ ಯು ಆನ್ ಮೈ ನೆಕ್ಸ್ಟ್ ವ್ಲಾಗ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರಿಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮೀ ಟು ಮೇಕ್ ಮೋರ್ ವ್ಲಾಗ್ಸ್ ಗೈಸ್. ಸೊ ನೀವೆಲ್ಲ ನನಗೆ ಜಾಸ್ತಿ ವ್ಯೂಸ್ ಕೊಟ್ಟರೆ, ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಇನ್ನೂ ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಆಗುತ್ತೆ. ಇಲ್ಲಾಂದ್ರೆ ಅಯ್ಯೋ ಏನಿದು ಅನಿಸುತ್ತೆ. ಸೊ ಈ ಸತಿ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಟು ಸಕ್ಸಸ್ ಅಂತಾರಲ್ಲ, ಸೊ ಆ ಥರ ನಾನು ಈ ಸತಿ
ಐ ಮೀನ್ ವ್ಲಾಗ್ಸ್ ಮಾಡ್ತಾನೇ ಇರಬೇಕು ಅಂತ ಅನ್ಕೊತಾ ಇದ್ದೀನಿ. ಸೊ ಲೆಟ್ಸ್ ಡೂ ದಿಸ್. ಓಕೆ, ಬಾಯ್ ಬಾಯ್, ಟಾಟಾ, ಟೇಕ್ ಕೇರ್.